ನಮಸ್ಕಾರ. ಆರೋಗ್ಯ ವಿಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ಆರೋಗ್ಯ ವಿಭಾಗ್ಯ ಅಂತ ಹೇಳ್ತೀವಿ, ಆದರೆ ಬದಲಾಗ್ತಾ ಇರುವಂತಹ ನಮ್ಮ ಜೀವನದ ಶೈಲಿ ಹಾಗೂ ಆಹಾರದ ಪದ್ಧತಿಯಿಂದ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಸಮಸ್ಯೆ ಅನ್ನೋದು ಬಹಳಷ್ಟು ಹೆಚ್ಚಾಗ್ತಾ ಹೋಗ್ತಾ ಇದೆ. ಬಹಳ ಪ್ರಮುಖವಾಗಿ ನಾವು ನೋಡ್ತಾ ಹೋಗೋದಾದ್ರೆ ವೆರಿಕೋಸ್ ವೇನ್ಸ್ ಹೆಚ್ಚಾಗಿ ಕಾಡ್ತಾ ಇದೆ. ಹಾಗಾದ್ರೆ ಏನಿದು ವೆರಿಕೋಸ್ ವೇನ್ಸ್? ಈ ಸಮಸ್ಯೆ ಯಾವೆಲ್ಲ ಕಾರಣಗಳಿಂದ ಬರುತ್ತೆ, ಜೊತೆಗೆ ಇದಕ್ಕೆ ಪರಿಹಾರಗಳೇನು ಅಂತ ಹೇಳಿ ತಿಳಿಸಿಕೊಡಲು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಗಣೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್. ಆಗಲೇ ಹೇಳ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ವೆರಿಕೋಸ್ ವೇನ್ಸ್ ಸಮಸ್ಯೆ ಬಹಳಷ್ಟು ಹೆಚ್ಚಾಗ್ತಾ ಇದೆ. ಹಾಗಾಗಿ ಏನಿದು ವೆರಿಕೋಸ್ ವೇನ್ಸ್ ಅಂದ್ರೆ, ಜೊತೆಗೆ ಯಾವೆಲ್ಲ ಕಾರಣಗಳಿಂದ ವೆರಿಕೋಸ್ ವೇನ್ಸ್ ಸಮಸ್ಯೆ ಕಾಡುತ್ತೆ ಅಂತ ಹೇಳಿ. ಇವಾಗ ನೀವು ಹೇಳಿರೋ ಪ್ರಕಾರನೇ ಇದನ್ನು ನಾವು ವೆರಿಕೋಸ್ ವೇನ್ಸ್ ಅಂತ ಕರಿತೀವಿ. ಇಲ್ಲಿ ಸಮಸ್ಯೆ ಎಲ್ಲಿದೆ? ಸಾಧಾರಣವಾಗಿ ಯಾವುದೇ ಕ್ಲಿನಿಕ್ಗೆ ಪೇಷಂಟ್ ಬಂದ ತಕ್ಷಣ ಅವ್ರು ಹೇಳೋದೇನೆಂದರೆ, ಡಾಕ್ಟ್ರೇ ನನ್ನ ಕಾಲಲ್ಲಿ ನರಗಳೆಲ್ಲ ಗಂಟಾಗ್ಬಿಟ್ಟಿದೆ, ಉಬ್ಬು ಬಿಟ್ಟಿದೆ ಅನ್ನೋ ಮಾತನ್ನು ಹೇಳ್ತಾರೆ. ಹಸಿರು ನೀಲಿ ನೇರಳೆ ಬಣ್ಣಕ್ಕೆ ತಿರುಗಿದೆ ಕೂಡ ಹೇಳ್ತಾರೆ. ಇಲ್ಲಿ ಸಮಸ್ಯೆ ಇಲ್ಲಿ ಬರ್ತಾ ಇರೋದು ನರಗಳದಲ್ಲ, ರಕ್ತನಾಳದ ಸಮಸ್ಯೆ. ಓಕೆ, ಇವಾಗ ನಮ್ಮ ದೇಹದಲ್ಲಿ ಎರಡು ಥರ ರಕ್ತನಾಳಗಳಿದೆ. ಒಂದು ರಕ್ತನಾಳದ ಕೆಲಸ ಏನು ಅಂದರೆ, ಒಳ್ಳೆ ರಕ್ತವನ್ನು ಅಥವಾ ಆಕ್ಸಿಜನ್ ಇರುವಂಥ ರಕ್ತವನ್ನು ಎಲ್ಲ ಜಾಗಗಳಿಗೆ ಆ ರಕ್ತವನ್ನು ಸರಬರಾಜು ಮಾಡುವಂಥ ರಕ್ತನಾಳ. ಇದನ್ನು ನಾವು ಆರ್ಟ್ರೀಸ್ ಅಂತ ಕರಿತೀವಿ. ಸೊ ಇಲ್ಲಿ ಆ ಜಾಗಗಳಿಗೆ ಒಳ್ಳೆ ರಕ್ತ ಸರಬರಾಜು ಆಗಿದೆ, ಅಲ್ಲಿರುವಂಥ ಚಟುವಟಿಕೆಗಳೆಲ್ಲ ಆದ ನಂತರ ಕಲುಷಿತ ಆಗಿರುವಂಥದ್ದನ್ನು ಹೊರಗಡೆ ಹಾಕಲೇಬೇಕು ಅಥವಾ ಪ್ಯೂರಿಫಿಕೇಷನ್ಗೆ ಹೋಗಲೇಬೇಕು. ಅದನ್ನು ಒಳ್ಳೆಯ ರಕ್ತವನ್ನು ತೊಗೊಂಡೋಗಿರೋ ರಕ್ತನಾಳನೇ ಮಾಡೋದಿಲ್ಲ, ಅದಕ್ಕೆ ಇನ್ನೊಂದು ರಕ್ತನಾಳ ಇದೆ. ಸೊ ಆ ರಕ್ತನಾಳವು ಏನು ಮಾಡುತ್ತೆ, ಎಲ್ಲ ಪೆರಿಫೆರಲ್ ಏರಿಯಾಸ್ಗಳಿಂದ ಕಲೆಕ್ಟ್ ಮಾಡಿಕೊಂಡು ಅದು ರಿಟರ್ನ್ ಕ್ಲೀನಿಂಗಿಗೆ ಹೋಗಬೇಕು. ಸಮಸ್ಯೆ ಬರೋದು ಈ ರಕ್ತನಾಳಗಳಲ್ಲಿ ಹೆಚ್ಚಾಗಿ. ಇವಾಗ ಇನ್ನೊಂದರಲ್ಲೂ ಬರಲ್ಲ ಅಂತೇಳಿಲ್ಲ, ಅದರಲ್ಲೂ ಬರುತ್ತೆ, ಕಾರಣಗಳು ಬೇರೆ ಬೀಳುತ್ತದಕ್ಕೆ. ಸೊ ಇಲ್ಲಿ ಏನಾಗುತ್ತೆ, ಈ ರಕ್ತನಾಳದಲ್ಲಿ ಈ ಕಲುಷಿತವಾದ ರಕ್ತ ಅಥವಾ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ನಾವು ಮೆಡಿಕಲಿ ಕರೆಯುವಂಥದ್ದು. ಸೊ ಈ ರಕ್ತದಲ್ಲಿ ಸಮಸ್ಯೆ, ಈ ರಕ್ತನಾಳದಲ್ಲಿ ಸಮಸ್ಯೆ ಏನಾಗುತ್ತೆ ಅಂದರೆ, ಅಲ್ಲಲ್ಲಿ ಕವಟಗಳಿರುತ್ತೆ ಈ ರಕ್ತನಾಳದಲ್ಲಿ. ಆ ಕವಟಗಳು ಕೈ ಬಿಡುತ್ತೆ. ಸೊ ಕವಟಗಳ ಕೆಲಸ ಏನು ಅಂದರೆ, ರಕ್ತನ ಮೇಲಕ್ಕೆ ಚಿಮ್ಮುತ್ತಾ ಹೋಗಬೇಕು. ಸೊ ಆ ಒಂದು ರಕ್ತ ಇವಾಗ ಮೇಲಕ್ಕೆ ಬರುತ್ತೆ, ಹೋಲ್ಡ್ ಆಗುತ್ತೆ, ಪುನಃ ಓಪನ್ ಅಪ್ ಆಗುತ್ತೆ, ಪುನಃ ಮೇಲಕ್ಕೆ ಚಿಮ್ತಾ ಹೋಗುತ್ತೆ. ಇಟ್ ಈಸ್ ಅ ಕಂಟಿನ್ಯೂಸ್ ಮೂಮೆಂಟ್. ಸೊ ಆ ಒಂದು ಮೂಮೆಂಟ್, ಆ ಬ್ಲಡ್ ಫ್ಲೋನ ಮೇಂಟೈನ್ ಮಾಡುವಂಥದ್ದು ಕೆಲಸ ಈ ಕವಟಗಳದ್ದಾಗುತ್ತೆ. ಇಲ್ಲಿ ಹಲವಾರು ಕಾರಣಗಳಿಂದ ಈ ಕವಟಗಳು ಕೆಲಸ ಮಾಡೋದು ಕಡಿಮೆ ಮಾಡುತ್ತೆ, ಅಥವಾ ಆ ಕವಟಗಳಲ್ಲಿ ಸಮಸ್ಯೆಗಳು ಬರುತ್ತೆ. ಆ ಥರ ಆದಾಗ ಏನಾಗುತ್ತೆ, ರಕ್ತ ಅದೇ ಜಾಗದಲ್ಲಿ ಉಳಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಕಂಪ್ಲೀಟಾಗಿ ಅಲ್ಲೇ ನಿಂತ್ಕೊಳೋದಿಲ್ಲ, ಸ್ಟ್ಯಾಗ್ನೆಂಟ್ ಆಗಿಬಿಡೋದಿಲ್ಲ, ಅದು ಆಗುತ್ತೆ, ಬಟ್ ಅಲ್ಲೇ ಸ್ವಲ್ಪ ಉಳ್ಕೊಳೋದನ್ನು ಆಗುತ್ತೆ. ಅಥವಾ ಡಿಲೇ ಪುಷಪ್ ಆದಾಗ ಏನಾಗುತ್ತೆ, ಏನೇನು ನೀವು ಅಲ್ಲೇ ನಿಂತಾಗ ಏನಾಗುತ್ತೆ, ಸಡ್ಲ ಆಗ್ತಾ ಬರುತ್ತೆ. ಗ್ರ್ಯಾಜುವಲ್ಲಾಗಿ ಆ ರಕ್ತನಾಳವು ಸಡ್ಲ ಆಗ್ತಾ ಬಂತು. ಅಲ್ಲಿ ರಕ್ತ ನಿಂತಿರೋದ್ರಿಂದ ಏನಾಯಿತು, ಅಲ್ಲೊಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಹಸಿರು ನೀಲಿ ನೇರಳೆ ಬಣ್ಣಕ್ಕೆ ಆ ಒಂದು ರಕ್ತನಾಳವು ತಿರುಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ಥರ ಉಬ್ಬಿರೋ ರಕ್ತನಾಳಗಳು ನಿಮ್ಮ ಕಾಲಿನಲ್ಲಿ, ಅಂದರೆ ಸೊಂಟದ ಕೆಳಭಾಗದಲ್ಲಿ ನೀವು ನೋಡ್ತಾ ಇದ್ದಾಗ, ಇದರಿಂದ ಸಿಂಪ್ಟಮ್ಗಳು ಹೊರ ಹಾಕಿದಾಗ ನೀವು ಎಲ್ಲಿ ತಲೆ ಕೆಡಿಸ್ಕೊಳ್ತಿರಲ್ಲ, ಅದನ್ನೇ ನಾವು ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಇದು ಕೆಟ್ಟ ರಕ್ತವನ್ನು ಶುದ್ಧೀಕರಣಕ್ಕೆ ತೊಗೊಂಡು ಹೋಗ್ತಾ ಇರುವಂಥ ರಕ್ತನಾಳದ ಸಮಸ್ಯೆ, ನರಗಳ ಸಮಸ್ಯೆ ಅಲ್ಲ. ಓಕೆ ಡಾಕ್ಟರ್, ಹೇಳ್ತಾ ಇದ್ರಿ. ಇನ್ನು ಈ ಸಿಂಪ್ಟಮ್ಸ್ಗಳ ಬಗ್ಗೆ ತಿಳಿಸಿಕೊಡೋದಾದ್ರೆ, ಯಾಕೆ ಅಂತ ಹೇಳಿದ್ರೆ ವೆರಿಕೋಸ್ ವೇನ್ಸ್ ಅಂತ ಹೇಳಿ ಆ ಸಮಸ್ಯೆ ಗೊತ್ತಾಗೋದು ಹೇಗೆ? ಇವಾಗ ಸಾಧಾರಣವಾಗಿ ನೋವು ಬರುತ್ತೆ ಅಂತ ಹೇಳಿ ಮಾತಾಡ್ತಾರೆ. ಇವಾಗ ವೆರಿಕೋಸ್ ವೇನ್ಸ್ ಅಂತ ಹೇಳಿ ಅದನ್ನು ಹೇಗೆ ನಾವು ತಿಳ್ಕೊಳ್ತೀವಿ? ಯಾರಾದ್ರೂ ಇವಾಗ ಎಲ್ಲ ಥರದ್ದೇ ನೋವು ಬರುತ್ತೆ ಡಾಕ್ಟ್ರೆ ಅಂತ ಹೇಳ್ತೀರಾ ನೀವು, ಬಟ್ ಇದು ವೆರಿಕೋಸ್ ವೇನ್ಸೇ ಯಾಕೆ, ಏನು, ಹೇಗೆ, ಅದನ್ನು ಯಾವ ಟು ಐಡೆಂಟಿಫೈ ಅಂತ ಹೇಳಿದ್ರೆ, ಇವಾಗ ನೀವು ಒಂದು ಸಿಂಪಲಾಗಿ ಒಂದು ಎಕ್ಸಾಂಪಲ್, ನೀವು ಪ್ರತಿನಿತ್ಯ ಒಂದು ಡಿಸ್ಟೆನ್ಸ್ನ ನೀವು ನಡೀತೀರ, ಮನೆಯಿಂದ ಹಾಲು ತರೋಕ್ಕೋ ಇಲ್ಲ ಮಕ್ಕಳನ್ನು ಬಿಡೋಕ್ಕೋ ಎಲ್ಲೋ ಒಂದು ಡಿಸ್ಟೆನ್ಸ್ನ ನೀವು ನಡೀತೀರ, ಅಥವಾ ನೀವೆಲ್ಲೋ ಪಾರ್ಕಿಗೆ ಹೋಗಿ ಅಥವಾ ಎಲ್ಲೋ ಗ್ರೌಂಡ್ಗೆ ಹೋಗಿ ವಾಕಿಂಗು ಮಾಡ್ತೀರ. ಆ ಒಂದು ದಿನ ಸಡನ್ನಾಗಿ ಏನಾಗುತ್ತೆ, ನಿಮ್ಮ ಕಾಲುಗಳು ಸೋಲೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಸೋಲಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ತೊಡೆ ಭಾಗ ಇರ್ಬೋದು, ಅಥವಾ ನಿಮ್ಮ ಮೀನುಖಂಡ ಅಂದರೆ ಕಾಫ್ ಮಸಲ್ ಏರಿಯಾ ಇರ್ಬೋದು, ಅಥವಾ ಪೂರ್ತಿ ಕಾಲೇನೆ ನಡೆಯೋದಕ್ಕೆ ಸೋಲ್ತಾ ಇದೆ. ಆಮೇಲೆ ನೀವು ಮುಟ್ಟು ನೋಡಿಕೊಂಡ್ರೆ ಒಂಥರ ಗಟ್ಟಿ ಥರ ಆಗಿದೆ, ಭಾರ ಆಗ್ತಾಯಿದೆ, ಹೆವಿನೆಸ್ ಆಗ್ತಾಯಿದೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀರಾ, ವಿಶ್ರಾಂತಿ ತೊಗೊಂಡ್ರೆ ಪುನಃ ನಡೀತೀರಾ, ಪುನಃ ಅಗೇನ್ ದ ಸೇಮ್ ಡಿಸ್ಕಂಫರ್ಟ್ ಸ್ಟಾರ್ಟ್ಸ್. ಸೊ ಈ ಥರ ಸಿಂಪ್ಟಮ್ಗಳನ್ನು ನೀವು ನೋಡ್ತಾ ಇದ್ದಾಗ ಇದು ವೆರಿಕೋಸ್ ವೇನ್ಸಿನ ಸಿಂಪ್ಟಮ್ಸ್. ಸೊ ದ ಮೇನ್ ಸಿಂಪ್ಟಮ್ ಆರ್ ದಿ ಐಡೆಂಟಿಫೈಯಿಂಗ್ ಸಿಂಪ್ಟಮ್ ಅಂದರೆ ಇದೇನೆ. ನೀವು ಕಾಲನ್ನು ಫಿಸಿಕಲಿ ಕಣ್ಣಲ್ಲಿ ನೀವು ನೋಡಿದಾಗ ಎಲ್ಲೂ ರಕ್ತನಾಳಗಳು ಉಬ್ಬಿಲ್ಲ,
ದಪ್ಪನೂ ಆಗಿಲ್ಲ ಬಟ್ ಎಲ್ಲೋ ಸ್ವಲ್ಪ ಹಾರ್ಡ್ನೆಸ್ ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರು ಇದು ವೆರಿಕೋಸ್ ವೇನ್ಸ್. ಯಾಕಂದರೆ ರಕ್ತನಾಳಗಳು ಡೀಪ್ ಇನ್ಸೈಡೂ ಕೂಡ ಇರುತ್ತೆ. ಅಂಥ ರಕ್ತನಾಳಗಳಲ್ಲಿ ಸಮಸ್ಯೆ ಬಂದಾಗಲೂ ನಿಮ್ಗೆ ಇದೇ ಥರ ಸಿಮ್ಟಮ್ಗಳು ಬರುತ್ತೆ. ಮತ್ತು ಇನ್ನೇನು ಸಿಮ್ಟಮ್ ಇದೆ, ನಾರ್ಮಲ್ಲಾಗಿ ಏನೋ ಕಾಲಲ್ಲಿ ಒಂಥರ ಇರಿಟೇಷನ್ನು ಉರಿ ಥರ ಇದೆ ಅಂತ ಹೇಳ್ತೀರಾ ನೀವು, ಅದು ಡಯಾಬಿಟಿಗೆ ಹೋಗೋಯ್ತು. ಇಲ್ಲೇ ಹೇಳ್ತೀರ ಬಿಸಿ ಆಗ್ತಾ ಇದೆ, ಯಾಕೋ ಗೊತ್ತಿಲ್ಲ, ಏನೋ ಸ್ವಲ್ಪ ಹೆವಿನೆಸ್ ಇದೆ, ತೂಕ ಇದ್ದಂಗಿದೆ ನನ್ನ ಪಾದಗಳು, ಬಿಸಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀವೇನು ಮಾಡ್ತೀರಾ, ಬೆಡ್ಶೀಟು ಅಥವಾ ರಗ್ಗು ಅಥವಾ ನೀವು ಒದ್ಕೊಂಡಿರೋದ್ರಿಂದ ಹೊರಗಡೆ ಹಾಕಿ ಗಾಳಿಗೆ ಇಡ್ತೀರಾ. ಸೊ ಈ ಥರ ಸಿಮ್ಟಮ್ ನಿಮ್ಮಲ್ಲಿ ಡೆವಲಪ್ ಆಗ್ತಾಯಿದ್ರೆ ಅಂಡರ್ಸ್ಟ್ಯಾಂಡ್ ದಟ್ ನಿಮ್ಮಲ್ಲಿ ವೆರಿಕೋಸ್ ವೇನ್ಸ್ ಡೆವಲಪ್ ಆಗ್ತಾಯಿದೆ. ಮತ್ತು ಕಾಫ್ ಮಸಲ್ ಅವಾಗವಾಗ ಕ್ಯಾಚ್ ಆಗ್ತಾ ಇರುತ್ತೆ, ಒಂಥರ ಹಿಡ್ಕೊಂಡಂಗೆ ಆಗ್ತಾ ಇರುತ್ತೆ, ತೊಡೆ ಭಾಗದಲ್ಲಿ ತೊಡೆ ಏರಿಯಾಗಳಲ್ಲಿ ಹಿಡ್ಕೊಂಡಂಗೆ ಆಗ್ತಾ ಇರುತ್ತೆ, ನಿಮ್ಗೆ ಅಲ್ಲಿ ಒಂಥರ ಸ್ಕಿನ್ ಇರಿಟೇಷನ್ಸು ಇಚ್ಚಿಂಗು ಸ್ಟಾರ್ಟ್ ಆಗುತ್ತೆ. ಸೊ ಈ ಥರದ್ದಾದ್ರೂ ಕೂಡ ಎಸ್ ಇಟ್ ಈಸ್ ವೆರಿಕೋಸ್ ವೇನ್ಸ್. ಸ್ಕಿನ್ ಒಂಥರ ಇರಿಟೇಷನ್ ಆಗಿ ಆ್ಯಂಕಲ್ಗಳ ಹತ್ರ ಮತ್ತು ನಿಮ್ಮ ಮಂಡಿಯ ಹಿಂದೆಗಡೆ ಜಾಗದಲ್ಲಿ ಗಾಯಗಳ ಥರ ಆದಾಗ ಎಕ್ಟೋಪಿಕ್, ನಾವು ಅದನ್ನು ಇದು ಕರಿತೀವಿ ಅನ್ನೋದು ಏಟೋಪಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಏಟೋಪಿಕ್ ಡರ್ಮಟೈಟಿಸು ಅಂಡರ್ಲೈನಿಂಗ್ ಬಿಕಾಸ್ ಆಫ್ ವೆರಿಕೋಸ್ ವೇನ್ಸ್. ಸೊ ಇದನ್ನು ನಾವು ಎಕ್ಸಿಮಾ ಅಂತ ಕರಿತೀವಿ. ಸೊ ವೆರಿಕೋಸ್ ಎಕ್ಸಿಮಾ ಆಗುವಂಥದ್ದು ಕೂಡ ಆಗುತ್ತೆ. ಕಾಲು ಫುಲ್ಲು ಊತ ಆಗ್ಬಿಡುತ್ತೆ, ಕೆಂಪಗಾಗುತ್ತೆ, ಬಿಸಿ ಆಗುತ್ತೆ ಮುಟ್ನೋಳೋದಕ್ಕೆ, ಒಳ್ಳೆ ಸೆಲ್ಯುಲೈಟಿಕ್ ಕಂಡೀಷನ್ಸಲ್ಲೂ ಬರುತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್ ನೀವು ನೋಡುವಂಥದ್ದು. ಕೊನೆಗೆ ಅಲ್ಸರು ಕೂಡ ಆಗುವಂಥದ್ದು ಇರುತ್ತೆ. ಸೊ ರಕ್ತನಾಳದ ಲೆವೆಲಲ್ಲಿ ಅರೌಂಡ್ ದ ಆ್ಯಂಕಲ್ ಏರಿಯಾದಲ್ಲಿ ಅಲ್ಸರು ಕೂಡ ಆಗುತ್ತೆ. ಸೊ ದೀಸ್ ಆರ್ ದಿ ಸಿಮ್ಟಮ್ಸ್ ಆಫ್ ವೆರಿಕೋಸ್ ವೇನ್ಸ್. ಓಕೆ ಡಾಕ್ಟರ್, ಇನ್ನು ವೆರಿಕೋಸ್ ವೇನ್ಸ್ ಅಂತ ಅಂದಾಗ ಯಾವ ಒಂದು ಏಜ್ ಫ್ಯಾಕ್ಟರ್ನಲ್ಲಿ ಇದು ಕಂಡು ಬರುತ್ತೆ? ಪರ್ಟಿಕ್ಯುಲರ್ ಆಗಿ ಏನಾದರೂ ಏಜ್ ಫ್ಯಾಕ್ಟರ್ ಅಂತ ಇದೆಯಾ? ಜೊತೆಗೆ ರೀಸೆಂಟ್ ಸ್ಟಡೀಸ್ನ ಪ್ರಕಾರ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರುತ್ತಾ ಅಥವಾ ಪುರುಷರಲ್ಲಿ ಇದು ವೆರಿಕೋಸ್ ವೇನ್ಸ್ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತಾ? ಎಸ್, ಈಗ ನೀವಿಲ್ಲೊಂದು ಮಾತು ಹೇಳಿದ್ರಿ, ರೀಸೆಂಟ್ ಸ್ಟಡಿ ಪ್ರಕಾರ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತಾ? ಮೊದಲು ತುಂಬ ವರ್ಷಗಳ ಹಿಂದೆಯಿಂದನೂ ಲೇಡೀಸ್ ಆರ್ ಪ್ರೋನ್ ಟು ಹ್ಯಾವ್ ವೆರಿಕೋಸ್ ವೇನ್ಸ್, ಬಟ್ ವೈ ಅನ್ನೋದಕ್ಕೆ ಎಷ್ಟೋ ಥಿಯರಿಗಳಲ್ಲಾಗಿ ಕೊನೆಗೆ ಆನ್ಸರು ಬಂದಿದೆ. ಸೊ ಇಟ್ಸ್ ಆಲ್ ಕ್ವೈಟ್ ನೋನ್ ಅಂತ ಹೇಳ್ಬೋದು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳಲ್ಲಿ ಪ್ರತಿಯಾಗಿ ಮುಟ್ಟು ಪ್ರಾರಂಭ ಆಗುತ್ತೆ. ಸೊ ವೆರಿಕೋಸ್ ವೇನ್ಸು ಆ ಮುಟ್ಟಿನ ಜೊತೆಲೇ ಪ್ರಾರಂಭ ಆಗುತ್ತೆ ಅನ್ನೋದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕೆ ಅಂತ ಹೇಳಿದ್ರೆ, ಡ್ಯೂ ಟು ಎನ್ ಹಾರ್ಮೋನಲ್ ಎಕ್ಸ್ಚೇಂಜ್ ವೇರಿಯೇಷನ್ ಇಲ್ಲಿ ನಿಮ್ಮ ಬಾಡಿ ರಿಲ್ಯಾಕ್ಸೇಷನ್ ಫೇಸ್ಗೆ ಹೋಗುತ್ತೆ. ಸೊ ಆಲ್ಮೋಸ್ಟ್ ಆಲ್ ದ ಲೇಡೀಸ್ ಯು ಕ್ಯಾನ್ ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನೀವು ಮುಟ್ಟಾಗೋದಕ್ಕಿಂತ ಮುಂಚೆ ನಿಮ್ಮ ಮೈ ಒಂಥರ ಬೆರಸಾಗಿರುತ್ತೆ, ಸ್ವಲ್ಪ ಒಂಥರ ಸ್ಟಿಫ್ ಆದಂಗೆ ಇರುತ್ತೆ. ಅದೇ ಮುಟ್ಟಾದ ತಕ್ಷಣ ಮನಸ್ಸೊಂದೇ ಹಗರ ಆಗಲ್ಲ, ಇಡೀ ದೇಹ ಕೂಡ ಹಗರ ಆಗುತ್ತೆ, ರಿಲ್ಯಾಕ್ಸ್ಗೆ ಹೋಗುತ್ತೆ. ಆ ರಿಲ್ಯಾಕ್ಸೇಷನ್ ಫೇಸಲ್ಲಿ ಹೋದಾಗ ನಿಮ್ಮ ರಕ್ತನಾಳಗಳು ಕೂಡ ರಿಲ್ಯಾಕ್ಸ್ ಆದಾಗ ಇಲ್ಲಿರುವಂಥ ಕವಟಗಳು ಕೆಲಸ ಕೈ ಕೊಡುತ್ತಾಗ ಏನಾಗುತ್ತೆ, ರಕ್ತ ನಿಲ್ಲೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೋಸ್ಟ್ ಆಫ್ ದಿ ವುಮನ್ ಆರ್ ಪ್ರೋನ್ ಟು ವೆರಿಕೋಸ್ ವೇನ್ಸ್. ಬಟ್ ಸ್ಕೂಲ್ ಟೈಮಲ್ಲಿ ನೀವು ಎಕ್ಸಸೈಸು, ಆಟ ಏನೋ ಆಡ್ತಾ ಇದ್ದೀರಾ, ಬಾಡಿ ವೆಯ್ಟ್ ಕಡಿಮೆ ಇದೆ, ಸಮಸ್ಯೆಗಳು ಇರೋದಿಲ್ಲ. ಬಟ್ ಅದೇನೇ ನೀವು ಪ್ರೆಗ್ನೆಂಟ್ ಆಗ್ತೀರಾ, ವೆಯ್ಟಿಗೆ ಏನಾಗುತ್ತೆ, ಆವಾಗ ನಿಮ್ಮಲ್ಲಿ ಎದ್ದು ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಆಫ್ಟರ್ ಡೆಲಿವರಿ ಹೋಯ್ತು ಅಂತ ಅಂದ್ಕೊಂಡ್ರೆ, ನಾರ್ಮಲ್ ಡೆಲಿವರಿಯಲ್ಲಿ ದೇರ್ ಇಸ್ ಅ ಪಾಸಿಬಿಲಿಟಿ ಟು ಗೆಟ್ ಬ್ಯಾಕ್ ಅರೌಂಡ್ 60%. ಬಟ್ ಸಿ ಸೆಕ್ಷನ್ಗಳಲ್ಲಿ ಡಿಲೇ ಆಗುತ್ತೆ, ನಿಮ್ಮಲ್ಲಿ ವೆರಿಕೋಸ್ ವೇನ್ಸ್ ಉಳ್ಕೊಳುತ್ತೆ. ಆಯ್ತಪ್ಪ, ಮುಟ್ಟೆಲ್ಲ ನಿಲ್ತು, ವಯಸ್ಸಾಯಿತು, ಮುಟ್ಟು ನಿಲ್ತು, ತಲೆನೋವು ಇಲ್ಲ ಅಂತ ನೀವು ಅಂದ್ಕೊಂಡ್ರೆ ತೊಂದರೆ ಅಲ್ಲಿ ಜಾಸ್ತಿ ಆಗಿದೆ. ಯಾಕಂದರೆ ನಿಮ್ಮ ಮಾಂಸಖಂಡಗಳು, ಮೂಳೆಗಳೆಲ್ಲ ಕೈ ಕೊಡೋದಕ್ಕೆ ಸ್ಟಾರ್ಟ್ ಆದಾಗ ರಕ್ತನಾಳಗಳಲ್ಲಿ ಹೈಡ್ರಾಲಿಕ್ ಪ್ರೆಷರ್ ಹಿಂಗೆ ಕೊಡಬೇಕು, ಅದೇ ಥರದ್ರಿಂದ ಸ್ಟ್ರೈನ್ ಜಾಸ್ತಿ ಆಗುತ್ತೆ. ಸೊ ಹೆಣ್ಣು ಮಕ್ಕಳಲ್ಲಿ ವೆರಿಕೋಸ್ ವೇನ್ಸಿನ ಸಮಸ್ಯೆ ಹೆಚ್ಚು. ಪುರುಷರಲ್ಲೂ ಕೂಡ ವೆರಿಕೋಸ್ ವೇನ್ಸನ್ನು ನಾವು ನೋಡ್ತೀವಿ. ಏಜಲ್ಲಿ ಅಂತ ಹೇಳಿದ್ರೆ ಅರೌಂಡ್ 50+ ಆರ್ 60 ಅಂತ ಜಾಸ್ತಿ ಅಂತ ಹೇಳ್ತಾಯಿದ್ವಿ. ಈ ನಡುವೆ ಯಂಗ್ ಅಡಲ್ಟ್ಸಲ್ಲಿ ನೋಡ್ತೀವಿ ಬಿಕಾಸ್ ಆಫ್ ಆಕ್ಯುಪೇಷನಲ್ ಹೆಜಾರ್ಡ್ಸ್. ಸೊ ಯಾರು ಜಾಸ್ತಿ ನಿಂತ್ಕೊಂಡಿರ್ತಾರೆ, ಯಾರು ಜಾಸ್ತಿ ಕೂತಿರ್ತಾರೆ ಅಂಥವರಲ್ಲಿ ನಾವು ನೋಡ್ತಾ ಬರ್ತೀವಿ. ಓಕೆ ಡಾಕ್ಟರ್, ಇನ್ನು ವೆರಿಕೋಸ್ ವೇನ್ಸ್ ಅಂತ ಬಂದಾಗ ಇದಕ್ಕೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನು ನೀವು ನೀಡ್ತೀರಾ? ಜೊತೆಗೆ ಬೇರೆ ಚಿಕಿತ್ಸಾ ವಿಧಾನದಿಂದ ನಿಮ್ಮದು ಹೇಗೆ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿ. ಇವಾಗ ಹೋಮಿಯೋ ಕೇರಲ್ಲಿ ವಾಟ್ ಇಸ್ ದ ಡಿಫ್ರೆನ್ಸ್? ಸೊ ಯಾವುದೇ ಪೇಷಂಟ್ ಯಾವುದೇ ಕ್ಲಿನಿಕ್ ಹೋದಾಗಲೂ ಏನಿದೆ, ಏನು ಸಮಸ್ಯೆ ಇದೆ ಐಡೆಂಟಿಫೈ ಆಗುತ್ತೆ, ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಐಡೆಂಟಿಫೈ ಆಯಿತು, ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು. ಬಟ್ ಇಲ್ಲಿ ಹೋಮಿಯೋ ಕೇರಲ್ಲಿ ಪೇಷಂಟ್ ಬಂದ ತಕ್ಷಣ ಅವರ ಕಂಡೀಷನನ್ನು ವಿಜುವಲಿ ನಾವು ರೆಕಗ್ನೈಸ್ ಮಾಡಿ, ಪೇಷಂಟ್ ಹತ್ರ ಸಿಮ್ಟಮ್ಗಳನ್ನು ಗ್ಯಾದರ್ ಮಾಡಿ, ಅವರು ಮಾಡಿರುವಂಥ ಡಾಪ್ಲರು ಅಥವಾ ಆ ಥರದ ಸ್ಟಡಿಗಳನ್ನು ಮಾಡಬೇಕಾಗತ್ತೆ, ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗತ್ತೆ. ಆ ಥರದನ್ನೆಲ್ಲ ಸ್ಟಡಿ ಮಾಡಿ ಅವರ ಸಮಸ್ಯೆನ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ, ನೀವು ಇವತ್ತು ಈ ಜಾಗದಲ್ಲಿ ನಿಂತಿದ್ದೀರಾ, ಇದಕ್ಕೆ ಚಿಕಿತ್ಸೆನ ಮಾಡಿದ್ರೆ ನೀವು ಈ ಥರ ಇದರಿಂದ ಹೊರಗಡೆ ಬರಬಹುದು, ಇಲ್ಲ ಅಂತಂದರೆ ನೀವು ಈ ಥರ ಕಾಂಪ್ಲಿಕೇಶನ್ಗೆ ಹೋಗ್ತೀರಾ ಅನ್ನೋ ಮಾತನ್ನು ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀವಿ.
ಅದಾದ ನಂತರ ಇಷ್ಟಕ್ಕೆ ಮುಗಿಲಿಲ್ಲ ಪ್ರಿಸ್ಕ್ರಿಪ್ಷನ್ ಕೊಡೋದು. ಮೋಸ್ಟ್ ಆಫ್ ದ ಜಾಗದಲ್ಲಿ ಇಷ್ಟೇ ನಡೆಯೋದು, ಪ್ರಿಸ್ಕ್ರಿಪ್ಷನ್ ಕೊಟ್ಟು ಕಳಿಸ್ಬಿಡ್ತಾರೆ. ನಮ್ಮಲ್ಲಿ ಏನಾಗುತ್ತೆ, ಇಲ್ಲಿಂದ ಮುಂದಕ್ಕೆ ಹೋಗ್ತೀವಿ. ಏನಾದರೂ ಮೆಡಿಕೇಷನ್ಸ್ ತೊಗೊಳ್ತಾ ಇದ್ದೀರಾ, ಇಲ್ಲ ಬೇರೆ ಏನಾದ್ರು ಮೆಡಿಕೇಷನಲ್ಲಿ ತೊಂದರೆಯಲ್ಲಿ ಇದ್ದೀರಾ ಅಂತ ಅದನ್ನು ರೂಲ್ ಔಟ್ ಮಾಡ್ಕೊತೀವಿ. ತಂದೆ ತಾಯಿಯ ಹೆಲ್ತ್ ಹಿಸ್ಟ್ರಿ, ಯಾಕಂದರೆ ಹೆರಿಡಿಟ್ರಿಕಲಿ ಫಾಲೋ ಆಗೋದಿದೆ, ಹೆಣ್ಣು ಮಕ್ಕಳಲ್ಲಿ ಇರುವಂಥದ್ದಿದೆ. ಅವರ ಸಿವಿಯಾರಿಟಿ ಏನಿದೆ, ಇವ್ರು ಯಾವ ಲೆವೆಲ್ವರೆಗೂ ಇವರ ದೇಹ ಸಿವಿಯಾರಿಟಿಗೆ ಹೋಗುತ್ತೆ ಅನ್ನೋದೊಂದು ಐಡಿಯಾ ಬರುತ್ತೆ. ದೆನ್ ಇವರ ದಿನಚರಿನ ಕೇಳ್ತೀವಿ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನಿಮ್ಮ ದಿನಚರಿ ಹೇಗಿದೆ ಅಂದರೆ ಟು ಅಂಡರ್ಸ್ಟ್ಯಾಂಡ್ ಯುವರ್ ಲೈಫ್ ಸ್ಟೈಲ್. ಸೆಕೆಂಡ್, ಊಟ ತಿಂಡಿ, ಸೊ ಅದನ್ನು ತಿಳ್ಕೊಳ್ತೀವಿ. ಕೊನೆಗೆ ಮನಸ್ಸಿನ ಸ್ಥಿತಿಗೆ ಹೋಗ್ತೀವಿ. ಸೊ ಇಲ್ಲಿ ಎಲ್ಲ ಕಂಡೀಷನ್ಗಳನ್ನು ವರ್ಸ್ಟು ಮನಸ್ಸೇ ಮಾಡುತ್ತೆ, ಇದನ್ನು ಕೂಡ ಮನಸ್ಸು ಮಾಡುತ್ತೆ. ಒಂದು. ಸೆಕೆಂಡ್, ಹೆಣ್ಣು ಮಕ್ಕಳಲ್ಲಿ ಅವರ ಮೆನ್ಸ್ಟ್ರುವಲ್ ಹಿಸ್ಟ್ರಿ ಫ್ರಮ್ ದ ಡೇಟ್ ಆಫ್ ಮೆನಾರ್ಕಿ ಟಿಲ್ ದ ಪ್ರೆಸೆಂಟ್ ಕಂಡೀಷನ್ಸು, ಡೆಲಿವರೀಸು, ಸಿ ಸೆಕ್ಷನ್ನ, ನಾರ್ಮಲ್ಲ, ಏನು ಎತ್ತ ಅಂತ ಅದನ್ನು ಡೀಟೇಲು. ಪುರುಷರಲ್ಲಿ ಕೇಳ್ತೀವಿ ಲೈಂಗಿಕ ಸಮಸ್ಯೆಯಲ್ಲಿ ಏನಾದರೂ ಇದ್ದೀರಾ ಅಂತ. ಯಾಕಂದರೆ ವೆರಿಕೋಸ್ ವೆಯ್ನ್ಸು ಕಾಲಲ್ಲಿ ಆಗುತ್ತೆ. ಇಲ್ಲಿ ಟೆಸ್ಟಿಕ್ಯುಲರಲ್ಲಿ ಇದು ವೆಯ್ನ್ಸ್ ಸ್ವಲ್ಲಪ್ಪ ಆದರೆ ನಾವು ವೆರಿಕೋಸ್ ಸೀಲ್ ಅಂತ ಕರಿತೀವಿ. ಸೊ ಪುರುಷರಲ್ಲಿ ಸ್ವಲ್ಪ ವಿಶೇಷವಾಗಿ ಗಮನ ಕೊಟ್ಟು ಅವರ ಕಂಡೀಷನ್ಸ್ ಎಲ್ಲಾದರೂ ಟೆಸ್ಟಿಕ್ಯುಲರ್ ಪೇಯ್ನ್ ಇದೆಯಾ ಅಂತ ಹೇಳಿ ಏನಾದ್ರು ನೋಟಿಸ್ ಮಾಡಿದಾಗ ವೆರಿಕೋಸ್ ಸೀಲ್ ಅನ್ನೋದು ರೂಲ್ ಔಟ್ ಮಾಡ್ತೀವಿ. ಅದಾದ ನಂತರ ವೆಯ್ಟು, ಉದ್ದಗಲಗಳನ್ನೆಲ್ಲ ಲೆಕ್ಕಾಚಾರ ಹಾಕಿ ಕೊನೆಗೆ ಅವ್ರಿಗೊಂದು ಟ್ರೀಟ್ಮೆಂಟ್ ಪ್ಲ್ಯಾನನ್ನು ಕೊಡ್ತೀವಿ. ಸೊ ರೆಗ್ಯುಲರ್ ಫಾಲೋ ಅಪ್ಗಳನ್ನು ನಾವು ನೋಡ್ತೀವಿ ಇಲ್ಲಿ. ಸೊ ಈ ಥರ ಮಾಡೋದ್ರಿಂದನೇ ಇದು ಸ್ವಲ್ಪ ವಿಭಿನ್ನ. ಬೇರೆಯವ್ರಿಗಿಂತ ನಾವು ಎಷ್ಟೆಲ್ಲ ಡೀಟೇಲ್ಗಳನ್ನು ಗ್ಯಾದರ್ ಮಾಡಿದ್ರೆ ವಿ ಗೆಟ್ ಅ ಗುಡ್ ಲಮ್ಸಮ್ ಹಿಸ್ಟ್ರಿ ಹಿಯರ್. ಓಕೆ ಡಾಕ್ಟರ್, ಇನ್ನು ವೆರಿಕೋಸ್ ವೇನ್ಸ್ ಸಮಸ್ಯೆಯನ್ನು ನೆಗ್ಲೆಕ್ಟ್ ಮಾಡಿದ್ರೆ ಏನೆಲ್ಲ ಕಾಂಪ್ಲಿಕೇಶನ್ ಎದುರಾಗುತ್ತೆ ಅಂತ ಹೇಳಿ ಮತ್ತೆ ಚರ್ಚೆ ಮಾಡ್ತಾ ಹೋಗೋಣ. ಡಾಕ್ಟರ್ ಹೇಳ್ತಾ ಇದ್ರಿ ವೆರಿಕೋಸ್ ವೇನ್ಸ್ನ ಕುರಿತಂತೆ. ಇನ್ನು ವೆರಿಕೋಸ್ ವೇನ್ಸ್ ಅಂತ ಬಂದಾಗ ಇದರಲ್ಲಿ ವಿಧಗಳಿದೆಯಾ, ಆ ಟೈಪ್ಸ್ಗಳ ಕುರಿತು ಎಕ್ಸ್ಪ್ಲೈನ್ ಮಾಡೋದಾದರೆ? ಎಸ್, ಈಗ ನಾರ್ಮಲ್ಲಾಗಿ ವೆರಿಕೋಸ್ ವೇನ್ಸ್ ಅಂತ ಹೇಳಿದ್ರೆ ಉಬ್ಬಿದ ರಕ್ತನಾಳಗಳು, ಕಾಲಲ್ಲಿ ಗಂಟುಗಳ ಥರ ಆಗಿರುತ್ತೆ, ಉಬ್ಬಿರುತ್ತೆ, ಇದನ್ನು ವೆರಿಕೋಸ್ ವೇನ್ಸ್ ಅಂತ ನೀವು ಅಂದ್ಕೊಂಡ್ಬಿಡ್ತೀರಿ. ದಟ್ ಈಸ್ ಆಲ್ಸೋ ವೆರಿಕೋಸ್ ವೇನ್ಸ್ ಅಲ್ಲ ಅಂತ ಹೇಳಲ್ಲ ಅಲ್ಲಿ, ಅದೇ ಮೇಜರಾಗಿ ವೆರಿಕೋಸ್ ವೇನ್ಸ್. ಬಟ್ ಇಲ್ಲಿ ಇದನ್ನು ನಾವು ಟೈಪ್ಸ್ ಆಗಿ ಯಾಕೆ ಡಿವೈಡ್ ಮಾಡ್ತೀವಿ ಅಂತ ಹೇಳಿದ್ರೆ ಇನಿಷಿಯಲಿಟೀಸ್ ಆ್ಯಂಡ್ ದ ವರ್ಸ್ಟ್ ಥಿಂಗ್ಸ್ ನೋಡೋದಕ್ಕೆ ಇಲ್ಲಿ. ಸೊ ಇನಿಷಿಯಲಾಗಿ ಹೇಗಂದರೆ ನಿಮ್ಮ ಕಾಲುಗಳನ್ನು ನೀವೇ ಸೆಲ್ಫ್ ಎಕ್ಸಾಮಿನ್ ಮಾಡ್ಕೊಳ್ಬೋದು. ಸಣ್ಣದಾಗಿ ಕಪ್ಪು ಚುಕ್ಕೆಗಳು ಬಿದ್ದಿರುತ್ತೆ ಪಾದದಲ್ಲಿ, ಅಥವಾ ದರ್ ಇಸ್ ಅ ಡಾರ್ಕ್ ಡಿಸ್ಕಲರೇಷನ್, ಅಂದ್ಕೊಳ್ತೀರಾ ಟ್ಯಾನ್ ಆಗಿದೆ ಅಂತ ಹೇಳ್ಬಿಟ್ಟು. ಬಟ್ ನೀವು ಬಿಸಿಲಿಗೆ ಓಡಾಡಿಲ್ಲ, ನೀವು ಫುಲ್ ಕವರ್ಡೇ ಇದ್ದೀರಾ ಕಾಲು, ಅಂತೂ ನಿಮ್ಮ ಕಾಲುಗಳು ಡಾರ್ಕ್ ಆಗಿದೆ. ವೇರ್ ಇಟ್ ಶುಡ್ ಬಿ ಮೋರ್ ಫೇರರ್ ದ್ಯಾನ್ ದಿಯರ್ ಅದರ್ ಬಾಡಿ ಪಾರ್ಟ್ಸ್. ಸೊ ಇಲ್ಲೇನಾಯಿತು, ಡಾರ್ಕ್ ಆಗ್ತಾ ಇದೆ ಅಂತ ಹೇಳಿದ್ರೆ ದಟ್ ಇಸ್ ದ ಐಡೆಂಟಿಫಿಕೇಷನ್ ದಟ್ ಇಂಟರ್ನಲ್ಲಿ ವೆರಿಕೋಸ್ ವೇನ್ಸಿನ ಪ್ರಾರಂಭ ಆಗಿದೆ. ಚುಕ್ಕೆಗಳು ಬೀಳ್ತಾ ಇದ್ದಾರೆ, ಒಂದು ಲೆವೆಲ್ ಮುಂದಕ್ಕೆ ಹೋಗಿದೆ ಅಂತ ಅರ್ಥ. ಮತ್ತು ಸ್ವಲ್ಪ ಕ್ಲೀನಾಗಿ ಎಕ್ಸಾಮಿನ್ ಮಾಡ್ಕೊಳ್ತಾ ಹೋದರೆ ನಿಮ್ಮ ಕಾಲುಗಳಲ್ಲಿ ಒಳ್ಳೆ ಜೇಡರ ಬಲೆ ಥರ ಅಂಟ್ಕೊಂಡಿರೋ ಥರ, ಗೀಚಿದ ಕಲೆಗಳ ಥರ ಚಿಕ್ಕದಾಗಿರೋ ಬ್ಲಡ್ ವೆಸಲ್ಸ್ ಎಲ್ಲನೂ ಡಾರ್ಕ್ ಆಗಿರುತ್ತೆ. ದಿಸ್ ಇಸ್ ಕಾಲ್ಡ್ ಆ್ಯಸ್ ಸ್ಪೈಡರ್ ವೇನ್ಸ್. ಸೊ ಇಲ್ಲಿಂದ ಪ್ರಾರಂಭ ಒಂದೊಂದಾಗಿ ಅಲ್ಲಿ ಐಡೆಂಟಿಫಿಕೇಷನ್ ಆಯಿತು, ಇಲ್ಲಿಂದ ಒಂದೊಂದೇ ಪ್ರಾರಂಭ ಆಗುತ್ತೆ. ಸೊ ದೋಸ್ ಆರ್ ಕಾಲ್ಡ್ ಅಸ್ ಸ್ಪೈಡರ್ ವೇನ್ಸ್. ಇದರ ಲೊಕೇಶನ್ಸು ಬಂದು ನಿಮ್ಮ ಆ್ಯಂಕಲ್ ಜಾಯಿಂಟು ತೊಡೆ ಭಾಗದಲ್ಲಿ, ಮಂಡಿಯ ಹಿಂದೆ ಸ್ವಲ್ಪ. ಸೊ ದಿಸ್ ಇಸ್ ನಾರ್ಮಲಿ ಸೀನ್ ಇಲ್ಲಿ ಲೊಕೇಶನ್ಸು. ಸಿಮ್ಟಮ್ಸ್ ಏನಂದರೆ ಉರಿ ಇರುತ್ತೆ, ಕೆರ್ತಾ ಇರುತ್ತೆ, ಅಲ್ಲಲ್ಲಿ ಮಸಲ್ ಕ್ರ್ಯಾಂಪ್ ಆಗ್ತಾ ಇರುತ್ತೆ, ಲೈಟಾಗಿ ಒಂದು ಹೆವಿ ಪೇಯ್ನ್ ಫೀಲ್ ಮಾಡ್ಕೊಳ್ತೀರ ಇನಿಷಿಯಲ್ ಆಗಿ. ಸೊ ನೆಕ್ಸ್ಟ್ ಲೆವೆಲ್ ಯಾವುದೋ ಒಂದು ರಕ್ತನಾಳ ಇಟ್ಕೊಂಡ್ಬಿಡುತ್ತೆ, ಅದು ಉಬ್ಬುತ್ತಾ ಬರುತ್ತೆ. ಅದರಿಂದ ನಿಮಗೆ ಸಿವಿಯರ್ ಪೇಯ್ನು, ಎಳತ, ಒಂಥರ ಪುಲ್ಲಿಂಗ್ ಪೇಯ್ನು, ಕಾಲು ಸೋಲುವಂಥದ್ದು, ಕಾಲು ಬಿಸಿ ಆಗೋವಂಥದ್ದು, ಕ್ರ್ಯಾಂಪ್ಸು ಕೂಡ ಆಗ್ಬೋದು. ನಿಮ್ಮ ಮೀನು ಖಂಡಗಳಲ್ಲಿ ಪಾಸ್ ಆಗ್ತಾಯಿದ್ರೆ ಅಲ್ಲಿ, ಅಥವಾ ತೊಡೆ ಭಾಗದಲ್ಲಿ ಕಾಣಿಸ್ತಾ ಇದ್ದರೆ ಅಲ್ಲಿ ಯು ಕ್ಯಾನ್ ಫೀಲ್ ದಿ ಕ್ರ್ಯಾಂಪ್. ಸೊ ಇದನ್ನು ವೆರಿಕೋಸ್ ವೇನ್ಸ್. ಇದರ ನೆಕ್ಸ್ಟ್ ಲೆವೆಲ್ ಏನಂದರೆ ಕಾಲು ಊತ ಆಗಿಬಿಡುತ್ತೆ ಒಂದು. ಸೊ ಸೆಲ್ಯುಲೈಟಿಕ್ ಕಂಡೀಷನ್ ಆಯಿತು, ಕೆಂಪಗಿದೆ, ಬೆಚ್ಚಗಿದೆ, ಮುಟ್ಟು ನೋಡೋದಕ್ಕೆ, ಬೆರಳು ಹಚ್ಚಿದ್ರೆ ಒಳಗಡೆ ಹೋಗುತ್ತೆ. ಸೊ ದಿಸ್ ಇಸ್ ದಿ ಸಿಮ್ಟಮ್ಸ್ ಇಲ್ಲಿ. ಸೊ ಈ ಥರ ಕಂಡೀಷನಲ್ಲಿ ನಾವು ಇದನ್ನು ಒಡಿಮಾ ಅಂತ ಹೇಳಿದ್ರೆ ಊತ ಅಂತ ಅರ್ಥ. ಸೊ ವೆರಿಕೋಸ್ ಒಡಿಮಾ ಅಂತ ಸೇರಿಸ್ತೀವಿ. ಈ ಥರ ವೆರಿಕೋಸ್ ಒಡಿಮಾ ಆದ ನಂತರ ಏನಾಗುತ್ತೆ, ಸ್ಕಿನ್ ಫೋಲ್ಡ್ಗಳಲ್ಲಿ ಕಟ್ ಆಗಿರುತ್ತೆ. ನಾನು ಆವಾಗಲೇ ಹೇಳ್ತಾ ಇದ್ದೆ ನಿಮ್ಗೆ ಈ ಥರನೂ ಕಾಣುತ್ತೆ ಸಿಮ್ಟಮಲ್ಲಿ ಅಂತ ಹೇಳ್ಬಿಟ್ಟು. ಸೊ ಒಂದು ಎಟೋಪಿಕ್ ಡರ್ಮಟೈಟಿಸ್ ಅನ್ನೋ ಕಂಡೀಷನ್ನು, ಎಕ್ಸಿಮಾ ಅಂತ ನಾವು ಇದನ್ನು ಕರಿತೀವಿ. ಯು ಆರ್ ಡೆವಲಪಿಂಗ್ ವೆರಿಕೋಸ್ ಎಕ್ಸಿಮಾ. ಸೊ ಕಾಂಪ್ಲಿಕೇಶನ್ಸ್, ದಿಸ್ ಇಸ್ ಹೌ ಇಟ್ ಬಿಕಮ್ಸ್. ಸೊ ಇದು ನೆಕ್ಸ್ಟ್ ಟೈಪು. ಕೊನೆಯದಾಗಿ ಏನಾಗುತ್ತೆ, ಆ್ಯಂಕಲ್ ಹತ್ರ ಒಂದು ಸಣ್ಣದಾಗಿ ನೀರುಗುಳ್ಳೆ ಆಗುತ್ತೆ, ಕೆರ್ಕೊಂಬಿಡ್ತೀರ, ಅದು ಹುಣ್ಣಾಗ್ತಾ ದೊಡ್ಡದಾಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ವೆರಿಕೋಸ್ ಅಲ್ಸರ್ಸ್.
ಯಾವುದೇ ಗಾಯ ಆಗಲಿ 3 ವಾರದಲ್ಲಿ ರೆಡಿ ಆಗಬೇಕು. ಈ ಗಾಯ 3 ವಾರ ಅಲ್ಲ, ಎಷ್ಟೋ ಸತಿ 3 ವರ್ಷ ಆದ್ರೂ ರೆಡಿ ಆಗಲ್ಲ, ಅಷ್ಟು ಬ್ಯಾಡ್ ಆಗಿ ಈ ಅಲ್ಸರ್ ಫಾರ್ಮ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ವೆರಿಕೋಸ್ ಅಲ್ಸರ್ಸ್ ಅಂತ ನಾವು ಇದನ್ನು ಹೇಳ್ತೀವಿ. ಸೊ ಈ ಥರ ಟೈಪ್ಗಳಲ್ಲಿ ಇದು ಡಿವೈಡ್ ಆಗ್ತಾ ಬರುತ್ತೆ. ಓಕೆ ಡಾಕ್ಟರ್, ಇನ್ನು ವೆರಿಕೋಸ್ ವೇನ್ಸ್ ಸಮಸ್ಯೆ ಅಂತಲ್ಲ, ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಕಾಡ್ತಾ ಇದೆ ಅಂತ ಹೇಳಿದ್ರೆ ಬಹಳ ಪ್ರಮುಖವಾಗಿ ನಮ್ಮ ಜೀವನ ಶೈಲಿ ಜೊತೆಗೆ ನಮ್ಮ ಫುಡ್ ಡಯಟ್ ಕಾರಣ ಅಂತ ಹೇಳ್ಬೋದು. ಸೊ ನಮ್ಮ ಜೀವನ ಶೈಲಿಯನ್ನು ನಾವು ಯಾವ ರೀತಿ ಮಾಡಿಫಿಕೇಶನ್ ಮಾಡಿಕೊಳ್ಬೇಕು ಅಂತ? ಜೀವನ ಶೈಲಿ ಅಂತ ಹೇಳಿದ್ರೆ ಇಲ್ಲಿ ಮಾಡಿಫಿಕೇಶನ್ ಅಂತ ಹೇಳಿದ್ರೆ ವಿ ಆಲ್ ಮಾಡಿಫೈಡ್ ಅವರ್ ಲೈಫ್ ಸ್ಟೈಲ್ ಇನ್ ಟು ಅವರ್ ಲೆಫ್ಟ್ ಹ್ಯಾಂಡ್. ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅಲ್ಲೇ ಒತ್ಬಿಡ್ತೀವಿ ನಾವೆಲ್ಲನೂ, ಎಲ್ಲ ಜೀವನ ಶೈಲಿ ಅಲ್ಲೇ ಇದೆ. ಸೊ ನೀವು ಕೂತ್ಕೊಳ್ಳೋದ್ರಿಂದ ಹಿಡಿದು ಮಾತಾಡೋದ್ರಿಂದ ಹಿಡಿದು ನಿಮ್ಮ ಅಪ್ರಿಸಿಯೇಷನ್ ಲೆವೆಲ್ವರೆಗೂ ಲೈಕ್ಸು ಡಿಸ್ಲೈಕ್ಸು ಎಲ್ಲನೂ ಇಲ್ಲಿ ಒತ್ತೋದ್ರಲ್ಲಿದೆ, ಅನ್ಲೆಸ್ ಅಂಟಿಲ್ ಯು ಗೋ ಹೆಡ್. ಸೊ ಅಷ್ಟು ವರ್ಸ್ಟ್ ಆಗಿ ನಿಮ್ಮ ಲೈಫ್ ಸ್ಟೈಲ್ನ ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀರಾ. ಸೊ ಐ ಥಿಂಕ್ ಮೋಸ್ಟ್ ಆಫ್ ಯು ಅಂಡರ್ಸ್ಟುಡ್ ಇಟ್. ಸೊ ಇಲ್ಲಿ ಯು ಹ್ಯಾವ್ ಚೋಸನ್ ಟು ಹ್ಯಾವ್ ಅ ಕಂಫರ್ಟೇಬಲ್ ಲೈಫ್ ಸಿಟ್ಟಿಂಗ್ ಅಲೂಫ್ ಆಫ್ ಎವ್ರಿಥಿಂಗ್. ಸೊ ಅರ್ಥ ಏನು ಅಂತ ಹೇಳಿದ್ರೆ ನಿಮ್ಮ ಲೈಫ್ ಸ್ಟೈಲನ್ನು ನೀವು ಅಷ್ಟು ಕಂಫರ್ಟಾಗಿ ಚೂಸ್ ಮಾಡ್ಕೊಂಡಿದ್ದೀರಾ ದಟ್ ಯು ಹ್ಯಾವ್ ಬಿಕಮ್ ಸೆಡೆಂಟ್ರಿ. ಸೊ ಈ ಥರ ಆಗಿಬಿಟ್ಟಿದ್ದೀರಾ ಇವಾಗಲ್ಲಿ. ಸೊ ಇಲ್ಲಿ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಅನ್ನೋದೆಲ್ಲ ಬಂತು, ಇಲ್ಲಿ ದಸ್ ನೋ ಹೆಲ್ತಿ ಲೈಫ್ ಸ್ಟೈಲ್ ಹಿಯರ್. ಸೊ ಅದಕ್ಕೆ ನಾವು ನಮ್ಮ ಶೀಟಲ್ಲಿ ಏನು ಮಾಡ್ತೀವಿ, ನಿಮ್ಮ ದಿನಚರಿನ ಕೇಳ್ತಾ ಬರ್ತೀವಿ. ಸರ್ ನೀವು ಎಷ್ಟು ಗಂಟೆಗೆ ಎದ್ದೇಳ್ತೀರಾ, ಎದ್ದ ನಂತರ ಹೇಗಿರುತ್ತೆ ನಿಮ್ಮ ರುಟೀನು, ಫ್ರಮ್ ಎಸ್ ಬವಲ್ಸ್ ಟು ರಾತ್ರಿ ನಿದ್ದೆ ಮಾಡೋವರೆಗೂ ವಿ ಆಸ್ಕ್. ಯಾಕಂದರೆ ನಿಮ್ಮೊಂದು ಅರ್ಥ ಮಾಡ್ಕೊಳ್ತೀವಿ ಲೈಫ್ ಸ್ಟೈಲಲ್ಲಿ. ಸೊ ಇಲ್ಲಿ ಚೇಂಜಸ್ ಏನಂದರೆ ನಿಮ್ಮ ಕಂಫರ್ಟ್ ಲೆವೆಲ್ಗೆ ನೀವೆಲ್ಲದನ್ನೂ ಚೇಂಜ್ ಮಾಡ್ಕೊಂಡಿದ್ದೀರಾ. ಯು ಹ್ಯಾವ್ ಟು ಗೆಟ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ಸ್ ಟು ಬಿ ಹೆಲ್ತಿ ಆ್ಯಂಡ್ ನಾರ್ಮಲ್ ಅಂತ ಹೇಳೋದಕ್ಕೆ ಇಷ್ಟ. ಓಕೆ ಡಾಕ್ಟರ್, ಇನ್ನು ಪ್ರಾರಂಭದಲ್ಲಿ ಸಾಕಷ್ಟು ಜನಕ್ಕೆ ಇದು ವೆರಿಕೋಸ್ ವೇನ್ ಸಮಸ್ಯೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಇನ್ನು ಕೆಲವರು ಈ ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಾದರೂ ಕೂಡ ಸರಿಯಾಗಿ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡೋದಿಲ್ಲ. ಅಥವಾ ಇನ್ನೂ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಏನಾದರೂ ಪೇಯ್ನ್ ಬಂತು ಅಂತ ಹೇಳಿದ್ರೆ ಮನೆ ಮದ್ದುಗಳಿಗೆ ಮಾರು ಹೋಗ್ತಾರೆ. ಸೊ ಈ ರೀತಿ ನೆಗ್ಲೆಕ್ಟ್ ಮಾಡೋದ್ರಿಂದ ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಅಂತ ಹೇಳಿ? ಇವಾಗ ನಿಮ್ಮ ಕಾಲಲ್ಲಿ ಇವಾಗ ಕಪ್ಪುಗಳನ್ನ ನೋಡಿದ್ರಿ. ಸೊ ಯು ಹ್ಯಾವ್ ರೆಕಗ್ನೈಸ್ಡ್ ಇಟ್ ವೆರಿಕೋಸ್ ವೇನ್ಸ್ ಆಗಿದೆ ಅಂತ ಹೇಳ್ತು. ಅದರಿಂದ ನೆಗ್ಲೆಕ್ಟ್ ಮಾಡ್ತೀರಾ, ಸ್ಪೈಡರ್ ವೇನ್ಸ್ ಆಯಿತು, ನೆಕ್ಸ್ಟ್ ಲೆವೆಲ್ ಕಾಂಪ್ಲಿಕೇಶನ್ ಹೋಯಿತು. ಅದನ್ನು ನೆಗ್ಲೆಕ್ಟ್ ಮಾಡ್ತೀರಾ, ಒಂದು ರಕ್ತನಾಳ ಉಬ್ಬಿತು, ವೆರಿಕೋಸ್ ವೇನ್ಸ್ ಆಯಿತು. ಸೊ ಅದನ್ನು ನೆಗ್ಲೆಕ್ಟ್ ಮಾಡ್ತೀರಾ, ಉಬ್ಬು ಬಿಡ್ತು, ಒಡಿಮ್ಯಾಟಸ್ ಕಂಡೀಷನ್ ಆಯಿತು. ಅದನ್ನು ಬಿಡ್ತೀರಾ, ಸ್ಕಿನ್ ಕಂಡೀಷನ್ ಸೇರ್ಕೊಳ್ತು, ಎಕ್ಸಿಮ್ ಆಯಿತು. ಅದನ್ನೂ ಬಿಡ್ತೀರಾ ನೀವು, ಹುಣ್ಣಾಗಕ್ಕೆ ಸ್ಟಾರ್ಟ್ ಆಯಿತು, ಅಲ್ಸರ್ಸ್ ಆಯಿತು. ಅದನ್ನೂ ಬಿಟ್ಟರೆ ನಿಮ್ಮ ಕೆಲಸ ಅಲ್ಲಿ ಏನಾಯಿತು, ಗ್ಯಾಂಗ್ರಿನಸ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು, ಆ್ಯಂಪ್ಯುಟೇಷನ್ಗೆ ಹೋಗಬೇಕಾಗುತ್ತೆ. ಸೊ ದಿಸ್ ಇಸ್ ದಿ ವರ್ಸ್ಟ್ ಕಂಡೀಷನ್ಸ್. ಇದಕ್ಕಿಂತ ಇನ್ನೊಂದು ಕಂಡೀಷನ್ಸು, ಮೇಲಲ್ಲಿ ಟೆಸ್ಟಿಕ್ಯುಲರ್ ಪೇಯ್ನ್ ಬಂದಾಗ ನಡೆಯುತ್ತೆ 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 ಎಲ್ಲರಿಗೂ ನಡೆಯುತ್ತೆ ಅಂದರೆ ನೀವು ನಡೆಯೋಕ್ಕಾಗದೇ ಇರೋರಿಗೂ ನಡೆಯೋಕ್ಕೆ ಹೋಗುತ್ತದು. ಸೊ ಅಲ್ಲಿ ನೀವು ಸಮಸ್ಯೆಗೆ ಬೀಳ್ತೀರ. ಯು ಕ್ಯಾನ್ ಇವನ್ ಬಿ ಒನ್ ಡೇ ಟೋಲ್ಡ್ ದಟ್ ಬಿಕಾಸ್ ಆಫ್ ಯು ಆರ್ ನಾಟ್ ಹ್ಯಾವಿಂಗ್ ಅ ಚೈಲ್ಡ್. ಸೊ ಇನ್ಫರ್ಟಿಲಿಟಿ ಅನ್ನೋ ಕಂಡೀಷನ್ಸು ನಿಮ್ಮಲ್ಲಿ ಡೆವಲಪ್ ಆಗುವಂಥದ್ದು ಇರುತ್ತೆ. ಸೊ ಅರ್ಲಿ ಐಡೆಂಟಿಫಿಕೇಷನ್ ಟ್ರೀಟ್ಮೆಂಟ್ ಮಾಡ್ಕೊಳೋದು ತುಂಬ ಒಳ್ಳೆಯದಿಲ್ಲಿ. ಸೊ ದಿಸ್ ಇಸ್ ದಿ ಕಾಂಪ್ಲಿಕೇಶನ್. ಇನ್ನು ಎಷ್ಟೋ ಸತಿ ಏನಾಗುತ್ತೆ, ನೀವು ವೆರಿಕೋಸ್ ವೇನ್ಸ್ ಇರುತ್ತೆ, ನೆಗ್ಲೆಕ್ಟ್ ಮಾಡ್ತೀರಾ, ಒಂದಿನ ಬಿಸಿಯಾಗಿ ಸ್ನಾನ ಮಾಡ್ತಾ ಇರ್ತೀರ, ಬಿಸಿಯಾಗಿ ಸ್ನಾನ ಮಾಡ್ತೀರಾ, ಕಾಲ ಮೇಲೆ ಹಾಕ್ಕೊಳ್ತೀರಾ, ಸ್ಲಿಟ್ ಓಪನ್ ಆಗಿ ಹರಿದೋಗುತ್ತೆ. ಸೊ ಬ್ಲೀಡ್ ಆಗ್ತೀರಾ, ಯು ಮೈಟ್ ಗೋ ಇನ್ ಟು ಅ ಕಂಡೀಷನ್ ಕಾಲ್ಡ್ ಆಸ್ ಶಾಕ್. ಸೊ ಈ ಥರ ಕಂಡೀಷನ್ಗೆ ಹೋದರೆ ದಿಸ್ ಬಿಕಮ್ಸ್ ವೆರಿ ಡ್ರೆಡ್ಫುಲ್ ಆ್ಯಂಡ್ ಎಮರ್ಜೆನ್ಸಿ ಆಪ್ರೇಷನ್ಗೂ ಹೋಗಬೇಕಾಗುತ್ತೆ ಅಲ್ಲಿ. ಸೊ ದಿಸ್ ಇಸ್ ವೇರ್ ಯು ಲೀಡ್ ಟು ಕಾಂಪ್ಲಿಕೇಶನ್ಸ್. ಓಕೆ ಡಾಕ್ಟರ್, ಇನ್ನು ವೆರಿಕೋಸ್ ವೇನ್ಸ್ ಅಂತ ಬಂದಾಗ ರಿಯಕರೆನ್ಸ್ ಪ್ರಮಾಣ ಯಾವಾಗ ಎಷ್ಟು ಇರುತ್ತೆ ಅಂತ ಹೇಳಿ? ಇವಾಗ ಫಾರ್ ಎಕ್ಸಾಂಪಲ್ ಟ್ರೀಟ್ಮೆಂಟಲ್ಲಿ ಇದ್ದೀರಾ, ಆರಾಮಾಗಿದ್ದೀರಾ. ಸೊ ವಿ ಹ್ಯಾವ್ ಐಡೆಂಟಿಫೈಡ್ ಸರ್ಟನ್ ಮೇಂಟೆನೆನ್ಸ್ ಕಾಸ್. ಫಾರ್ ಎಕ್ಸಾಂಪಲ್ ಪೊಲೀಸ್ ಇದ್ದೀರಾ ಅಂತ ಹೇಳಿದ್ರೆ ನೀವು ತುಂಬ ಹೊತ್ತು ನಿಂತು ಕೆಲಸ ಮಾಡೋದ್ರಿಂದ ನಿಮಗೆ ಸಮಸ್ಯೆ ಆಗ್ತಾ ಇದ್ದಾನೆ. ಟ್ರೈ ಟು ಮ್ಯಾನೇಜ್ ಇಟ್ ದಟ್. ಹೇಗೆ ಮ್ಯಾನೇಜ್ಮೆಂಟ್ ಅಂದರೆ ಎವ್ರಿ 1 hour ಸ್ಟ್ಯಾಂಡಿಂಗ್ ಒಂದು 5 to 10 minutes ಸಿಟ್ಟಿಂಗ್ ಮಾಡ್ಕೊಳ್ಳಿ, ಅಥವಾ ಸ್ಕ್ವಾಟ್ ಮಾಡಿ ಪುನಃ ನಿಂತ್ಕೊಳ್ಳಿ. ಸೊ ದಿಸ್ ಇಸ್ ಒನ್ ವೇ. ಅಥವಾ ತುಂಬ ಸಿಟ್ಟಿಂಗಲ್ಲಿ ಇದ್ದೀರಾ, ಈ ಬ್ಯಾಂಕಿಂಗ್ ಇಂಡಸ್ಟ್ರೀಸ್ ಅವರು ಕಾನ್ಸ್ಟೆಂಟ್ ಸಿಟ್ಟಿಂಗ್, ಬೆಳಗ್ಗೆ 10 ಗಂಟೆಗೆ ಹೋದರೆ ರಾತ್ರಿ 6 ಗಂಟೆಗೆ ಎದ್ದೇಳೋದು. ಸಿಟ್ಟಿಂಗಲ್ಲಿ ಇದ್ದವರು ಎವ್ರಿ 1 hour ಗೆಟ್ ಅಪ್ ಫ್ರಮ್ ಯುವರ್ ಚೇರ್ ಆ್ಯಂಡ್ ಮೂವ್ ಅರೌಂಡ್. ಸೊ ಟ್ರೀಟ್ಮೆಂಟ್ ಪ್ಲಸ್ ದೀಸ್ ಲೈಫ್ ಸ್ಟೈಲ್ ಚೇಂಜಸ್ ಅಂದರೆ ಐಡೆಂಟಿಫೈಯಿಂಗ್ ದ ಕಾಸ್, ಮೇಂಟೈನಿಂಗ್ ಕಾಸ್ ಆ್ಯಂಡ್ ಎಲಿಮಿನೇಟಿಂಗ್ ಇಟ್ ಆರ್ ಗೆಟಿಂಗ್ ಓವರ್ ಇಟ್. ಸೊ ಇದನ್ನು ನೀವು ಮಾಡಿಕೊಂಡ್ರೆ ರೀಅಕರೆನ್ಸಸ್ ಆರ್ ವೆರಿ ಮಿನಿಮಲ್. ಅಂತೂ ನೀವು ಅದನ್ನೆಲ್ಲ ಬಿಟ್ಟು ಮಾಡ್ಕೊಳ್ತೀನಿ, ನಿಮ್ಮ ತಲೆಗಟ್ಟಿದೆ ಅಂತ ಬಂಡೆಗೆ ಹೊಡ್ಕೊಂಡ್ರೆ ರಿಯಾಕರ್ ಆಗೇ ಆಗುತ್ತೆ. ಏನ್ ರೊಟೇಷನ್ ಆಫ್ ಟ್ರೀಟ್ಮೆಂಟ್, ಲೈಫ್ ಟೈಮ್ ಟ್ರೀಟ್ಮೆಂಟ್ಗೆ ನೀವು ಹೋಗ್ತೀರಾ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಇನ್ನು ಒಬೇಸ್ ಇದ್ದವರಲ್ಲಿ ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಚ್ಚಾಗಿ ವೆರಿಕೋಸ್ ವೇನ್ ಸಮಸ್ಯೆ ಕಾಣುತ್ತೆ ಅಂತ ಹೇಳ್ತಾರೆ. ಯಾವ ಕಾರಣದಿಂದಾಗಿ ಅಂತ? ಆಗ ಒಬೇಸಿಟಿಯಲ್ಲಿ ಏನಾಗುತ್ತೆ, ಸೊ ಅಂಡರ್ಲೈನಿಂಗ್ ಥೈರಾಯ್ಡ್ ಇರ್ಬೋದು, ಅಥವಾ ಓವರ್ ಈಟಿಂಗ್ ಇರ್ಬೋದು, ಅಥವಾ ಫ್ಯಾಮ್ಲಿಲಿ ಅವ್ರ ಹೆರಿಡಿಟ್ಲಿ ಸ್ಟ್ರಕ್ಚರ್ಡ್ ಹೆಲ್ತಿ ಬೇಬೀಸೇ ಇರ್ಬೋದು ಅವರಲ್ಲಿ. ಸೊ ಇಲ್ಲೇನಾಗುತ್ತೆ, ಡ್ಯೂ ಟು ದ ಪ್ರೆಷರ್ ಆ್ಯಂಡ್ ಇನ್ಆಕ್ಟಿವಿಟಿ, ಅಂದರೆ
ಅವರೊಂದು ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗಿರೋ ರಕ್ತನಾಳದಲ್ಲಿ ಪ್ರೆಷರ್ ಬೀಳೋದ್ರಿಂದ ಅವರ ರಕ್ತನಾಳಗಳು ಉಬ್ಬುತ್ತಾ ಹೋಗುತ್ತೆ. ಆ್ಯಂಡ್ ಇಲ್ಲಿ ಏನಾಗುತ್ತೆ ಅಂದರೆ ಒಂದೇ ಒಂದು ಉಬ್ಬಿರೋದಿಲ್ಲ, ಮಲ್ಟಿಪಲ್ಸು ರಕ್ತನಾಳಗಳು ಉಬ್ಬಿರುತ್ತೆ. ಇವಾಗ ಇಲ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ, ಗ್ರ್ಯಾಜುಲಿ ದ ವುಮನ್ ಸ್ಟಾರ್ಟ್ಸ್ ಗೈನಿಂಗ್ ವೆಯ್ಟ್. ಸೊ ಅವಾಗ ಏನಾಗುತ್ತೆ, ಲೋವರ್ ಅಬ್ಡಮನ್ ವೆಯ್ಟ್ ಆಗುತ್ತೆ. ಸೊ ಒನ್ಸ್ ಯು ಡೆಲಿವರ್ ದ ಬೇಬಿ, ದ ವೆಯ್ಟ್ ಇಸ್ ರೆಡ್ಯೂಸ್ಡ್. ಇನ್ ನಾರ್ಮಲ್ಸಿ ರಿಟರ್ನ್ 60% ಬರುತ್ತೆ. ಬಟ್ ಸಿ ಸೆಕ್ಷನಲ್ಲಿ ಹೋದಾಗ ಅಥವಾ ಎಲೆಕ್ಟಿವಲ್ಲಿ ಹೋದಾಗ ಏನಾಗುತ್ತೆ, ದೇರ್ ಇಸ್ ಅ ಡಿಲೇಡ್ ಪ್ರೊಸೆಸ್. ಸೊ ಅಗೇನ್ ಯು ಸ್ಟಿಲ್ ಸಫರ್ ವಿತ್ ವೆರಿಕೋಸ್ ವೇನ್ಸ್. ಸೊ ದಿಸ್ ಇಸ್ ಹೌ ಇಟ್ ಇಸ್ ಡಿಫ್ರೆಂಟ್ ಇನ್ ಒಬೆಸಿಟಿ ಆ್ಯಂಡ್ ಡೆಲಿವರೀಸ್ ಆ್ಯಂಡ್ ಪ್ರೆಗ್ನೆನ್ಸೀಸ್. ಓಕೆ ಡಾಕ್ಟರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ವೆರಿಕೋಸ್ ವೇನ್ಸ್ನ ಕುರಿತಂತೆ ತಿಳಿಸೋದಾದರೆ ಏನು ಹೇಳ್ತೀರಾ? ಇವಾಗ ನಾವು ಸಿಂಪ್ಟಮ್ಸ್ ಹೇಳಿದ್ದೀವಿ, ಐಡೆಂಟಿಫೈ ಹೇಗೆ ಮಾಡಬೇಕು ಅಂತ ಹೇಳಿದ್ದೀವಿ. ಸಿಂಪಲ್ಲಾಗಿ ಮಾಡಬೇಕಾಗಿರೋದೇನೆಂದರೆ, ನೀವೆಲ್ಲೇ ಸ್ಟ್ಯಾಗ್ನೆಂಟಾಗಿ ನಿಂತ್ಕೊಳೋದಿದ್ದರೆ ಎವ್ರಿ 1 hour ಸಿಟ್ ಡೌನ್, ಸಿಟ್ ಅಪ್. ದಿಸ್ ಇಸ್ ಒನ್ ಥಿಂಗ್. ಪಾದರಕ್ಷೆಗಳಲ್ಲಿ 1.25 ಇಂಚಿಗಿಂತ ದೊಡ್ಡದಾಗಿರೋ ಪಾದರಕ್ಷೆಗಳನ್ನು ಹಾಕ್ತಾ ಇರೋರು ಪ್ರತಿ 1 hourಗೆ ಬಿಚ್ಚಿ ನಿಮ್ಮ ಟೋಸನ್ನು ಫ್ಲೆಕ್ಸ್ ಮಾಡಿ, ಎಕ್ಸ್ಟೆಂಡ್ ಮಾಡಿ, ಸ್ವಲ್ಪ ಎಕ್ಸಸೈಸ್ಗಳನ್ನು ಮಾಡಿ. ಅಥವಾ ಶೂಸ್ ಇರೋರು ಬಿಚ್ಚೋದೇ ಬೇಡ, ಜಸ್ಟ್ ಅದನ್ನು ಫ್ಲೆಕ್ಸ್ ಮಾಡಿ, ಎಕ್ಸ್ಟೆಂಡ್ ಮಾಡಿ, ಒಂದು ಎಕ್ಸಸೈಸ್ ಮಾಡಿ. ಆಮೇಲಿಂದ ಟೋಲ್ ಲಿಫ್ಟ್ ಅಂದರೆ ಹೀಲ್ ಲಿಫ್ಟ್ ಮಾಡಿ, ಟೋಸಲ್ಲಿ ನಿಂತ್ಕೊಂಡು ಒಂದು ಹೀಲ್ ಲಿಫ್ಟನ್ನು ಮಾಡಿ. ತುಂಬ ಹೊತ್ತು ಸ್ಟ್ಯಾಗ್ನೇಟೆಡ್ ಆಗಿ ಇರ್ತೀನಿ ಅಂದರೆ ನರ್ಸ್ಗಳು ಅಥವಾ ಈ ಶಾಪಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋವಂಥ ಹೆಣ್ಮಕ್ಳು, ರಿಸೆಪ್ಷನ್ಸಲ್ಲಿ ಇರುವಂಥವ್ರು ಟ್ರೈ ಟು ವೇರ್ ಅ ಸಪೋರ್ಟ್ ಅಂದರೆ ಸ್ಟಾಕಿಂಗ್ಸ್ ಹಾಕ್ಬೋದು, ಇಲ್ಲಾಂದರೆ ಲಾಂಗ್ ಲೆಗ್ ಸಾಕ್ಸ್ಗಳನ್ನು ಹಾಕ್ಬೋದು. ಆ್ಯಂಡ್ ರಿವರ್ಸ್ ಮಸಾಜ್ ಅಂದರೆ ಅಪ್ವರ್ಡ್ ಮಸಾಜನ್ನು ಎವ್ರಿ ಡೇ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಫ್ಯೂ ಥಿಂಗ್ಸ್ ವಾಟ್ ಯು ಕ್ಯಾನ್ ಮೇಂಟೈನ್. ಓಕೆ ಡಾಕ್ಟರ್, ಇನ್ನು ವೆರಿಕೋಸ್ ವೇನ್ಸ್ ಸಮಸ್ಯೆ ಕುರಿತಂತೆ ಸಾಕಷ್ಟು ವಿಚಾರವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು. ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೇನ್ಸ್ ಅಂದರೆ ಏನು, ಯಾಕೆ ಈ ಸಮಸ್ಯೆ ಬರುತ್ತೆ, ಜೊತೆಗೆ ಇದಕ್ಕೆ ಪರಿಹಾರಗಳೇನು ಅಂತ ಹೇಳಿ ಡಾಕ್ಟರ್ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡಬಹುದು, ಅಥವಾ ಡಾಕ್ಟರ್ನ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550 00 1133 1800 1081 212.